ಅಣ್ಣಾಮಲೈಯವರು ನಮ್ಮ ಒಳ್ಳೆಯ ಸ್ನೇಹಿತರು. ಅವರು ರಾಜಕಾರಣಕ್ಕೆ ಬರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಬರೋದ್ರೊಳಗಡೆ ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ಆಗ ನಾನು ತಮಿಳುನಾಡಿನ ಪ್ರಭಾರಿಯಾಗಿದ್ದೆ. ಅವರು ನಮ್ಮಲ್ಲಿ SP ಆಗಿ ಕೆಲಸ ಮಾಡ್ತಿದ್ದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನ ತಮಿಳುನಾಡು ರಾಜಕಾರಣಕ್ಕೆ ಕರ್ಕೊಂಬರೋದ್ರೊಳಗೆ ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ನನ್ನ ಅನುಭವದಲ್ಲಿ ಹೇಳೋದಾದರೆ ಅವರು ರಾಜ್ಯದ ಹಿತ ಮತ್ತು ರಾಷ್ಟ್ರದ ಹಿತವನ್ನು ಬಿಟ್ಕೊಟ್ಟು ರಾಜಕಾರಣ ಮಾಡಲ್ಲ, ಇಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ. ಇನ್ನು ಪಕ್ಷಕ್ಕೆ ಕುರಿತಾಗಿ ನಾವು ಅಪೇಕ್ಷೆ ಪಡ್ತೀವಿ, ಪಕ್ಷನಿಷ್ಠೆ ಪರಿಶ್ರಮ ತಡವಾಗಿಯಾದರೂ ಫಲಿತಾಂಶ ಕೊಡುತ್ತೆ. ತಕ್ಷಣ ಕೆಲವು ರಾಜ್ಯಗಳಲ್ಲಿ ತಕ್ಷಣದ ಫಲಿತಾಂಶ ಕೊಟ್ಟರೆ, ಕೆಲವು ರಾಜ್ಯಗಳಲ್ಲಿ ತಡವಾಗಿ ಫಲಿತಾಂಶವನ್ನು ಕೊಡುತ್ತೆ. ಕಾಯುವ ತಾಳ್ಮೆ ಇರಬೇಕು. ನಾನು ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಇನ್ನು ಅವ್ರ ಬಗ್ಗೆ ನೀವು ಕೇಳ್ತಿರೋ ಪ್ರಶ್ನೆ ಈಗ ಊಹಾಪೋಹದ ಮೇಲೆ ಕೇಳ್ತಾ ಇದ್ದೀರಿ, ಕಾದು ನೋಡುವ. ಆದರೆ ಒಂದು ವಿಶ್ವಾಸ ಇದೆ, ವ್ಯಕ್ತಿಗತವಾಗಿ ಅವರು ಒಳ್ಳೆ ಮನುಷ್ಯ ಮತ್ತು ರಾಷ್ಟ್ರ ಮತ್ತು ರಾಜ್ಯದ ಹಿತವನ್ನು ಕಡೆಗಣಿಸಿ ಅವರು ರಾಜಕಾರಣ ಮಾಡಲ್ಲ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ನೋಡಿ, ರಾಜಕಾರಣದಲ್ಲಿ ಸಾಮೂಹಿಕ ನಿರ್ಣಯ ಅದರ ಪದ್ಧತಿಯನ್ನು ಕಾರ್ಯಪದ್ಧತಿಯಾಗಿ ನಮ್ಮ ಪಕ್ಷ ಅಳವಡಿಸ್ಕೊಂಡಿದೆ. ಏನೇ ನಿರ್ಣಯ ಆಗಿದ್ದರೂ ಕೂಡ ಅದು ಚರ್ಚೆ, ಸಲಹೆ ಯಾರಿಂದ ಬಂದರೂ ಕೂಡ ಚರ್ಚೆಯಾಗಿ ಒಮ್ಮತದ ನಿರ್ಣಯನೇ ಆಗೋದು. ಆ ಒಮ್ಮತದ ನಿರ್ಣಯದ ಕಾರ್ಯಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ಮೇಲೆ ಆ ನಿರ್ಣಯಕ್ಕೆ ಬದ್ಧರಾಗಬೇಕಾಗತ್ತೆ. ಕೆಲವೊಮ್ಮೆ ಅವ್ರ ಮಾತು ಕೇಳಿದ್ದೀವಿ, ಕೆಲವೊಮ್ಮೆ ಅವ್ರ ಮಾತು ಕೇಳದೇ ಇರ್ಬೋದು. ಅದು ನಿರ್ಣಯ ಏಕಪಕ್ಷೀಯ ನಿರ್ಣಯ ನಮ್ಮ ಪಕ್ಷದ ವ್ಯವಸ್ಥೆಯೊಳಗೆ ಆಗಲ್ಲ. ಅದು ಚರ್ಚೆಯಾಗಿಯೇ, ಅದು ರಾಜ್ಯ ಮಟ್ಟದಲ್ಲಾದರೆ ರಾಜ್ಯದ ಕೋರ್ ಕಮಿಟಿ, ರಾಷ್ಟ್ರೀಯ ಮಟ್ಟದಲ್ಲಾದರೆ ಪಾರ್ಲಿಮೆಂಟ್ರಿ ಬೋರ್ಡು, ಅಲ್ಲೇ ನಿರ್ಣಯ ಆಗೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.